ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ. ಇದು 3 ಬಟ್ಲು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ. ಇದು 1.5 ಬಟ್ಲು ಅಥವಾ ಸ್ವಲ್ಪ ಜಾಸ್ತಿ ಸಕ್ಕರೆ ಇಟ್ಕೊಂಡಿದ್ದೀನಿ. ಇದು ಬಾದಾಮಿ ಅಥವಾ ಗೋಡಂಬಿ ಮತ್ತು ದ್ರಾಕ್ಷಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿನ ಹುರ್ಕೊಳ್ತೀನಿ. ದ್ರಾಕ್ಷಿ ನೋಡಿ ಸುಮಾರಾಗಿ ತುಂಬ ಗೋಲಿ ಥರ ಗುಂಡಿಗಾಗಬಾರ್ದು, ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿದು ತೆಗೆದುಬಿಡಬೇಕು. ಇವಾಗ ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಆವಾಗ ತೆಗಿಯೋಣ. ಇವಾಗ ಸಕ್ಕರೆ ಪುಡಿ ಆಗಿದೆ ಮತ್ತು ಬಾದಾಮಿ ಮತ್ತು ದ್ರಾಕ್ಷಿ ಹುರ್ಕೊಂಡಿದ್ದಾಗಿದೆ. ಇನ್ನು ಉಳಿದಿರೋ ತುಪ್ಪಕ್ಕೆ ಆ ರವೆನ ಹಾಕ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಗಮ್ಮನ್ನೋ ಹಾಗೆ ಹುರ್ಕೋಬೇಕು. ಈಗ ಸಣ್ಣ ಉರಿಯಲ್ಲಿ ಸುಮಾರು ಒಂದು 5 ನಿಮಿಷ ಹುರಿದಿದ್ದೀನಿ. ಗಮ್ಮಂತ ವಾಸನೆ ಬರ್ತಾಯಿದೆ. ಈಗ ಒಲೆಯನ್ನು ಆರಿಸೋಣ. ಸ್ವಲ್ಪ ಬಣ್ಣ ಹೌದಾ ಅಲ್ಲ ಅನ್ನೋಷ್ಟು ಬದಲಾವಣೆ ಆಗಿದೆ. ಗಮ್ಮಂತ ವಾಸನೆ ಬರೋದು ಮುಖ್ಯ. ಜಾಸ್ತಿ ಉರಿಯಲ್ಲಿ ಹುರಿಯೋದು ಬೇಡ, ಸಣ್ಣ ಉರಿಯಲ್ಲೇ ನಿಧಾನಕ್ಕೆ ಹುರಿಬೇಕಷ್ಟೆ. ಈಗ ಒಲೆ ಆರಿಸಿದ್ದೀನಿ. ಈಗ ಸುಮಾರು 2 ಬಟ್ಲಷ್ಟು ಮಾವಿನ ಹಣ್ಣಿಂದು ಈರುಳ್ಳಿ ಇಟ್ಕೊಂಡಿದ್ದೀನಿ. ತುಂಬ ವಾಟೆ ಹತ್ತಿರ ಎಲ್ಲ ತಗೊಳ್ಳೋದು ಬೇಡ, ಹುಳಿ ಇರುತ್ತದು ಅಂತ. ಮಧ್ಯದ ಭಾಗ ತಗೊಂಡು ಯಾವ ಬಟ್ಲು ನಾವು ಯೂಸ್ ಮಾಡ್ತೀವೋ ಅದೇ ಬಟ್ಲಲ್ಲಿ ಅದಕ್ಕೆ ಉಪಯೋಗಿಸಿದ್ರೆ ಅಳತೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆನ, ಅದನ್ನು ಒಂದು ಚಮಚ ಹಾಕ್ಕೊಂಬಿಟ್ಟು ಕಲಿಸ್ತಾ ಇರೋಣ ಗಟ್ಟಿಯಾಗೋವರೆಗೂ. ಇದಕ್ಕೂ ಈಗ ಒಂದು ಚಮಚ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇದು ಬೇಗನೆ ಗಟ್ಟಿ ಆಗಿಬಿಡುತ್ತೆ, ಒಂದು 5 ನಿಮಿಷ ಕೂಡ ಆಗೋದಿಲ್ಲ. ಉರಿ ಮಾತ್ರ ಸಣ್ಣ ಇರಲಿ. ನೋಡಿ ಈಗ ಇದು ಆಗಿದೆ. ಈಗ ಒಲೆ ಆರಿಸಬಹುದು. ಈಗ ಒಲೆ ಆರಿಸಿದ್ದೀನಿ. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆ, ಅದಕ್ಕೆ ನಾವು ಪುಡಿ ಮಾಡಿಕೊಂಡಿದ್ದು ಸಕ್ಕರೆ ಮತ್ತು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನು ಹಾಕ್ಕೊಂಡಿದ್ವು ಅದು, ಅದ್ರ ಜೊತೆಗೆ ಈಗ ಹುರಿದಿರೋ ಮಾವಿನ ಹಣ್ಣು ಕೂಡ ಹಾಕ್ಕೊಳ್ಳೋಣ. ಖಂಡಿತ ಇದು ರವೆ ಸ್ವಲ್ಪ ತಣ್ಣಗಾಗಿದೆ, ಹೆಚ್ಚು ಕಡಿಮೆ. ಒಂದು ತಣ್ಣಗಿರಬೇಕು, ಒಂದು ಬಿಸಿ ಇರಬೇಕು. 2 ಬಿಸಿ ಇರಬಾರ್ದು ಅಥವಾ 2 ತಣ್ಣಗಿರಬಾರ್ದು, ಅದು ಗಮನದಲ್ಲಿರಲಿ. ಈಗ ಹಾಕ್ಕೊಂಡು ಎಲ್ಲನೂ ನಿಧಾನವಾಗಿ ಬೆರೆಸ್ಕೊಳ್ಳೋಣ. ಇದಕ್ಕೆ ಬೇಕಿದ್ದರೆ ಏಲಕ್ಕಿ ಪುಡಿ ಹಾಕ್ಕೋಬೋದು, ಆದರೆ ಮಾವಿನ ಫ್ಲೇವರ್ ಕಡಿಮೆ ಆಗುತ್ತೆ ಅಂತ ನನಗೆ ಹಾಕೋಕ್ಕೆ ಇಷ್ಟ ಆಗಲ್ಲ. ಈಗ ಎಲ್ಲ ಕಲಸಿದ್ದಾಯಿತು ನೋಡಿ, ಈ ಹದ ಇದೆ. ಆದರೂ ಒಂದು 2-3 ನಿಮಿಷ ಅಥವಾ 5 ನಿಮಿಷ ಬಿಟ್ಬಿಟ್ಟು ಉಂಡೆ ಮಾಡೋಣ. ಈಗ 5 ನಿಮಿಷ ಆಗಿದೆ. ಇದು ಚೆನ್ನಾಗಿ ಇವಾಗ ಉಂಡೆ ಮಾಡೋ ಹದಕ್ಕೆ ಬಂದಿದೆ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಉಂಡೆ ಮಾಡ್ಕೋಬಹುದು.